ಅಮೆರಿಕ ವೀಸಾ ಬಯಸುವವರಿಗೆ ಬಿಗ್ ಶಾಕ್. ವಿಶ್ವದಾದ್ಯಂತ ವೀಸಾ ಇಂಟರ್ವ್ಯೂ ಸ್ಥಗಿತ. ಎಸ್ ವೀಕ್ಷಕರೇ, ಟ್ರಂಪ್ ಮಾಡುವ ಒಂದೊಂದು ಎಡವಟ್ಟು ಈಗ ಭಾರತೀಯರ ಅಮೆರಿಕ ಕನಸಿಗೆ ಕೊಳ್ಳಿ ಇಟ್ಟಿದೆ. ಟ್ರಂಪ್ ದಿನಕ್ಕೊಂದು ತರುತ್ತಿರುವಂತಹ ರೂಲ್ಸ್ಗಳು ವಿದೇಶಿಯರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ದುಬಾರಿ ವೀಸಾ ಶುಲ್ಕ, ಅಮೆರಿಕ ಎಂಟ್ರಿ ಆಗುವ ರೂಲ್ಸ್ಗಳು ಹೀಗೆ ಭಾರತೀಯರಿಗೆ ಕಂಟಕವಾಗಿ ಪರಿಣಮಿಸಿವೆ. ಈಗ ಮತ್ತೊಂದು ಕಠಿಣ ರೂಲ್ಸ್ ತರುವ ಮೂಲಕ ಭಾರತೀಯರ ನಿದ್ದೆಗೆಡಿಸಿದ್ದಾರೆ. ಎಸ್, ಅಮೆರಿಕಕ್ಕೆ ಹೋಗಲು ವೀಸಾ ಸಂದರ್ಶನಕ್ಕಾಗಿ ಕಾಯ್ತಾ ಇದ್ದೀರಾ ನೀವು? ಅಥವಾ ಈಗಾಗಲೇ ಇಂಟರ್ವ್ಯೂ ಡೇಟ್ ಫಿಕ್ಸ್ ಆಗಿದೆಯಾ ನಿಮಗೆ? ಹಾಗಿದ್ರೆ ನಿಮಗೊಂದು ಅತ್ಯಂತ ಆಘಾತಕಾರಿ ಸುದ್ದಿ ಇದೆ. ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರ ಈಗ ಜಾಗತಿಕವಾಗಿ ತನ್ನ ಎಲ್ಲಾ ರಾಯಭಾರ ಕಚೇರಿಗಳಲ್ಲಿ ವೀಸಾ ಸಂದರ್ಶನಗಳನ್ನ ಸ್ಥಗಿತಗೊಳಿಸಿದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಕೇವಲ ಭಾರತ ಮಾತ್ರವಲ್ಲ, ವಿಶ್ವದಾದ್ಯಂತ ಇರುವಂತಹ ಅಮೆರಿಕನ್ ಕಾನ್ಸುಲೇಟ್ಗಳಲ್ಲಿ ವೀಸಾ ಅಪಾಯಿಂಟ್ಮೆಂಟ್ಗಳನ್ನ ರದ್ದುಗೊಳಿಸಲಾಗಿದೆ ಅಥವಾ ಮುಂದೂಡಲಾಗಿದೆ. ಇದು ಭಾರತೀಯರ ನಿದ್ದೆಗೆಡಿಸಿದೆ. ಹಾಗಾದ್ರೆ ಟ್ರಂಪ್ ವೀಸಾ ಇಂಟರ್ವ್ಯೂವನ್ನ ರದ್ದು ಮಾಡಿದ್ದು ಯಾಕೆ? ಭಾರತೀಯರ ಮೇಲೆ ಆಗುವ ಪರಿಣಾಮವೇನು? ಇಮಿಗ್ರೇಷನ್ ಸರ್ಕಾರಿ ಹಿಂದೆ ಅಡಗಿರುವಂತಹ ರಹಸ್ಯವೇನು? ಬನ್ನಿ ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಾನು ಶಿವಮೂರ್ತಿ ಸರ್ಬಾ. ವಿಶ್ವದಾದ್ಯಂತ ಅಮೆರಿಕನ್ ಎಂಬಸಿಗಳಲ್ಲಿ ಸೈಲೆನ್ಸ್. ತರಬೇತಿಯ ಹೆಸರಲ್ಲಿ ವೀಸಾ ತಡೆದ ಟ್ರಂಪ್. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಈಗ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಿದೆ. ಇದರ ಪ್ರಕಾರ ಜಾಗತಿಕವಾಗಿ ಅಮೆರಿಕದ ಎಲ್ಲಾ ಡಿಪ್ಲೊಮ್ಯಾಟಿಕ್ ಪೋಸ್ಟ್ಗಳಲ್ಲಿ ವೀಸಾ ಸೇವೆಗಳ ಅಪಾಯಿಂಟ್ಮೆಂಟ್ಗಳನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಇದಕ್ಕೆ ಅಮೆರಿಕ ನೀಡ್ತಾ ಇರುವಂತಹ ಕಾರಣ ಗ್ಲೋಬಲ್ ಟ್ರೈನಿಂಗ್ ಇನಿಷಿಯೇಟಿವ್, ಅಂದ್ರೆ ವೀಸಾ ನೀಡುವ ಅಧಿಕಾರಿಗಳಿಗೆ ಹೊಸ ರೀತಿಯ ತರಬೇತಿ ನೀಡಲಾಗ್ತಾ ಇದೆ ಎಂಬುದು ಸರ್ಕಾರದ ವಾದ. ಆದ್ರೆ ಈ ತರಬೇತಿ ಎಷ್ಟು ದಿನ ನಡೆಯುತ್ತೆ? ಸ್ಥಗಿತಗೊಂಡಿರುವ ಇಂಟರ್ವ್ಯೂಗಳು ಮತ್ತೆ ಯಾವಾಗ ಶುರುವಾಗುತ್ತೆ? ಈ ಬಗ್ಗೆ ಅಮೆರಿಕ ಸರ್ಕಾರ ಯಾವುದೇ ನಿಖರವಾದ ಟೈಮ್ ಲೈನ್ ಅಥವಾ ದಿನಾಂಕವನ್ನ ನೀಡಿಲ್ಲ. ಈಗಾಗಲೇ ಇಂಟರ್ವ್ಯೂ ಡೇಟ್ ಪಡೆದಂತಹ ಸಾವಿರಾರು ಭಾರತೀಯರಿಗೆ ಅಮೆರಿಕದ ಎಂಬಸಿಗಳಿಂದ ಇಮೇಲ್ಗಳು ಬರುತ್ತಿವೆ. ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಮರುಹೊಂದಿಸಲಾಗಿದೆ, ಮುಂದಿನ ದಿನಾಂಕದ ಬಗ್ಗೆ ನಾವು ಮತ್ತೆ ಮಾಹಿತಿಯನ್ನ ಕೊಡ್ತೇವೆ ಎಂಬ ಒಕ್ಕಣೆಯ ಇಮೇಲ್ ನೋಡಿ ಈಗ ಅರ್ಜಿದಾರರು ಕಂಗಾಲಾಗಿದ್ದಾರೆ. ಏನಿದು ಅಧಿಕಾರಿಗಳಿಗೆ ರಹಸ್ಯ ತರಬೇತಿ? ಅರ್ಜಿದಾರರನ್ನ ರಿಜೆಕ್ಟ್ ಮಾಡುವ ಉದ್ದೇಶವಾ? ಅಸಲಿಗೆ ಈ ತರಬೇತಿಯ ಉದ್ದೇಶ ಕೇವಲ ತಾಂತ್ರಿಕವಾದುದಲ್ಲ, ಇದು ಪಕ್ಕಾ ರಾಜಕೀಯ ಪ್ರೇರಿತವಾಗಿದೆ ಎಂಬ ಅನುಮಾನ ಈಗ ಮೂಡ್ತಾ ಇದೆ. ಸ್ಟೇಟ್ ಡಿಪಾರ್ಟ್ಮೆಂಟ್ ನೀಡಿರುವಂತಹ ಮಾಹಿತಿಯ ಪ್ರಕಾರ ಕೌನ್ಸಿಲರ್ ಅಧಿಕಾರಿಗಳಿಗೆ 2 ಪ್ರಮುಖ ವಿಷಯಗಳ ಬಗ್ಗೆ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಅದರಲ್ಲಿ ಮೊದಲನೇದು ಪಬ್ಲಿಕ್ ಬೆನಿಫಿಟ್ ಸ್ಕ್ರೀನಿಂಗ್, ಅಂದ್ರೆ ಅಮೆರಿಕಕ್ಕೆ ಬರುವಂತಹ ವಲಸಿಗರು ಅಲ್ಲಿನ ಸರ್ಕಾರದ ಸೌಲಭ್ಯಗಳ ಮೇಲೆ ಅಥವಾ ಸಾರ್ವಜನಿಕ ಸಹಾಯದ ಮೇಲೆ ಅವಲಂಬಿತರಾಗ್ತಾರೆಯೇ ಎಂಬುದನ್ನ ಸೂಕ್ಷ್ಮವಾಗಿ ಪರೀಕ್ಷೆಯನ್ನ ಮಾಡುವುದು. ಅಂತಹ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೀಸಾ ರಿಜೆಕ್ಟ್ ಮಾಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಇನ್ನು ಎರಡನೆಯದು ಸಂಪೂರ್ಣ ಮತ್ತು ಸ್ಥಿರ ಮೌಲ್ಯಮಾಪನ, ಅಂದ್ರೆ ವೀಸಾ ಅರ್ಜಿದಾರರ ಹಿನ್ನೆಲೆಯನ್ನ ಹಿಂದೆಂದಿಗಿಂತಲೂ ಕಟ್ಟುನಿಟ್ಟಾಗಿ ಪರಿಶೀಲಿಸುವುದು ಮತ್ತು ಯಾರಿಗೆ ವೀಸಾ ನೀಡಬಾರದು ಎಂಬ ಬಗ್ಗೆ ಅಧಿಕಾರಿಗಳಲ್ಲಿ ಒಂದು ರೀತಿಯ ಕಠಿಣ ಮನೋಭಾವ ಬೆಳೆಸುವುದು ಈ ತರಬೇತಿಯ ಉದ್ದೇಶವಾಗಿದೆ. ಸರಳವಾಗಿ ಹೇಳುವುದಾದ್ರೆ ವೀಸಾ ನೀಡುವ ಮುನ್ನ 100 ಬಾರಿ ಪರೀಕ್ಷಿಸಿ, ಅನುಮಾನ ಬಂದ್ರೆ ಅಪ್ಪಿತಪ್ಪಿಯೂ ಒಳಗೆ ಬಿಡಬೇಡಿ ಅಂತ ಟ್ರಂಪ್ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಪಾಠ ಮಾಡ್ತಾ ಇದೆ. ಟ್ರಂಪ್ ಇಮಿಗ್ರೇಷನ್ ಕ್ರಾಕ್ ಡೌನ್ 2.0, H1B ಪ್ರೋಗ್ರಾಂ ಮೇಲೆ ದೊಡ್ಡ ಸರ್ಜರಿ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ವಲಸೆ ನೀತಿಯನ್ನ ಅತ್ಯಂತ ಆಕ್ರಮಣಕಾರಿಯಾಗಿ ಬದಲಿಸ್ತಾ ಇದ್ದಾರೆ. ಇದರ ಭಾಗವಾಗಿಯೇ ಈಗಾಗಲೇ ನೀಡಲಾಗಿರುವಂತಹ ವೀಸಾಗಳು ಮತ್ತು ಗ್ರೀನ್ ಕಾರ್ಡ್ಗಳನ್ನ ರದ್ದುಗೊಳಿಸುವ ಪ್ರಕ್ರಿಯೆ ಕೂಡ ಶುರುವಾಗ್ತಿದೆ. ವಿಶೇಷವಾಗಿ ಭಾರತೀಯರಿಗೆ ಅತಿ ಹೆಚ್ಚು ಸಂಬಂಧಪಟ್ಟ H1B ವೀಸಾ ಪ್ರೋಗ್ರಾಂ ಅನ್ನ ಸಂಪೂರ್ಣವಾಗಿ ಓವರ್ಹಾಲ್ ಮಾಡಲು ಟ್ರಂಪ್ ಸರ್ಕಾರ ಈಗ ಹೊಸ ಪ್ರಸ್ತಾಪವನ್ನು ಕೂಡ ಸಿದ್ಧಪಡಿಸಿದೆ. ಈ ಪ್ರಸ್ತಾಪವು ಈಗಾಗಲೇ ವೈಟ್ ಹೌಸ್ನ ರಿವ್ಯೂ ಹಂತದಲ್ಲಿ ಇದೆ. ಇದನ್ನ ಸರ್ಕಾರವು ಆರ್ಥಿಕವಾಗಿ ಮಹತ್ವದ ಬದಲಾವಣೆ ಅಂತ ಕರೆದಿದೆ. ಅಂದ್ರೆ ಈ ಒಂದು ಬದಲಾವಣೆಯಿಂದ ಅಮೆರಿಕದ ಆರ್ಥಿಕತೆಯ ಮೇಲೆ ವರ್ಷಕ್ಕೆ ಕನಿಷ್ಠ $100 ಮಿಲಿಯನ್ ಪರಿಣಾಮ ಬೀರಲಿದೆ. ಇದು ಭಾರತೀಯ IT ಉದ್ಯೋಗಿಗಳ ನೇಮಕಾತಿ ಮತ್ತು ಸಂಬಳದ ಮೇಲೆ ಗಂಭೀರ ಪರಿಣಾಮ ಕೂಡ ಬೀರಬಹುದು. 2 ಲಕ್ಷ ವಿದೇಶಿಯರ ವೀಸಾ ರದ್ದು ಮಾಡಲು ಪ್ಲಾನ್. ಟ್ರಂಪ್ ಸರ್ಕಾರದ ಮತ್ತೊಂದು ಬಿಗ್ ಮೂವ್ ಅಂದ್ರೆ ಪ್ರವಾಸಿ ಅಥವಾ ವ್ಯವಹಾರದ ಉದ್ದೇಶಕ್ಕಾಗಿ ಅಮೆರಿಕಕ್ಕೆ ಬಂದು ಅಲ್ಲಿಗೆ ತಲುಪಿದ ಮೇಲೆ ಅಸೈಲಮ್ ಅಂದ್ರೆ ರಾಜಕೀಯ ಆಶ್ರಯಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿ ಅಲ್ಲೇ ಉಳಿದುಕೊಳ್ಳಲು ಪ್ರಯತ್ನಿಸುತ್ತಿರುವಂತಹ ಸುಮಾರು 2 ಲಕ್ಷ ವಿದೇಶಿಯರ ವೀಸಾವನ್ನ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ. ಟ್ರಂಪ್ ಅವರ ಪ್ರಕಾರ ಇದು ದೇಶದ ಆಂತರಿಕ ಭದ್ರತೆಯನ್ನ ಸುಧಾರಿಸಲು ಅನಿವಾರ್ಯವಾಗಿದೆ.
ಅಕ್ರಮವಾಗಿ ಅಥವಾ ಅಡ್ಡದಾರಿಯಲ್ಲಿ ಅಮೆರಿಕದಲ್ಲಿ ನೆಲೆಸುವಂತಹ ಪ್ರತಿಯೊಬ್ಬರನ್ನ ಹೊರಹಾಕುವುದು ಟ್ರಂಪ್ ಅವರ ಶಪಥವಾಗಿದೆ. ಇದರಿಂದಾಗಿ ವರ್ಷಗಳಿಂದ ಅಮೆರಿಕದಲ್ಲೇ ಇದ್ದು ಅಸೆಲೆಮ್ ಕೇಸ್ಗಳ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದವರಿಗೆ ಈಗ ಗಡೀಪಾರಿನ ಭೀತಿ ಎದುರಾಗಿದೆ. ರಾಜಕೀಯ ಅಭಿಪ್ರಾಯದ ಮೇಲೂ ವೀಸಾ ರಿಜೆಕ್ಷನ್. ಪ್ಯಾಲೆಸ್ಟೈನ್ ಪರ ಪ್ರತಿಭಟನೆಯಲ್ಲಿ ಭಾಗಿಯಾದರೆ ವೀಸಾ ಇಲ್ಲ. ಹೌದು, ಟ್ರಂಪ್ ಆಡಳಿತವು ವೀಸಾ ನೀಡುವ ಮಾನದಂಡಗಳನ್ನ ಈಗ ಸೈದ್ಧಾಂತಿಕ ಮಟ್ಟಕ್ಕೆ ಕೊಂಡೊಯ್ದಿದೆ. ಅರ್ಜಿದಾರರ ರಾಜಕೀಯ ಅಭಿಪ್ರಾಯಗಳನ್ನು ಕೂಡ ಈಗ ಪರೀಕ್ಷಿಸಲಾಗ್ತಾ ಇದೆ. ಉದಾಹರಣೆಗೆ, ಅಮೆರಿಕದ ಮಿತ್ರ ರಾಷ್ಟ್ರವಾದ ಇಸ್ರೇಲ್ ವಿರುದ್ಧ ಅಥವಾ ಗಾಜಾದಲ್ಲಿ ನಡೆಯುತ್ತಿರುವ ಯುದ್ಧದ ವಿಚಾರದಲ್ಲಿ ಪ್ಯಾಲೆಸ್ಟೈನ್ ಪರವಾಗಿ ಪ್ರತಿಭಟನೆ ನಡೆಸಿದವರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದವರ ವೀಸಾ ಅರ್ಜಿಗಳನ್ನ ತಿರಸ್ಕರಿಸಲಾಗ್ತಾ ಇದೆ. ಇದು ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಆದರೆ ಟ್ರಂಪ್ ಮಾತ್ರ ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿರುವ ಯಾರನ್ನೂ ನಾವು ಒಳಗೆ ಬಿಡುವುದಿಲ್ಲ ಎಂಬ ಖಡಕ್ ನಿಲುವಿಗೆ ಅಂಟಿಕೊಂಡಿದ್ದಾರೆ. ಕೋರ್ಟ್ನಿಂದ ಟ್ರಂಪ್ಗೆ ಬಿದ್ದಿದೆ ಬಿಗ್ ಏಟು. 75 ದೇಶಗಳ ವೀಸಾ ನಿಷೇಧ ಅಕ್ರಮ ಎಂದ ಜಡ್ಜ್. ಟ್ರಂಪ್ ಅವರ ಈ ಎಲ್ಲಾ ಕಠಿಣ ಅಕ್ರಮಗಳ ನಡುವೆ ಕಳೆದ ವಾರವಷ್ಟೇ ಅವರಿಗೆ ಒಂದು ದೊಡ್ಡ ಕಾನೂನು ಹಿನ್ನಡೆ ಉಂಟಾಗಿದೆ. ಸುಮಾರು 75 ದೇಶಗಳ ನಾಗರಿಕರಿಗೆ ಇಮಿಗ್ರೆಂಟ್ ವೀಸಾ ನೀಡುವುದನ್ನ ಸ್ಥಗಿತಗೊಳಿಸಿದ್ದ ಟ್ರಂಪ್ ಸರ್ಕಾರದ ಪಾಲಿಸಿಯನ್ನ ಅಮೆರಿಕದ ನ್ಯಾಯಾಧೀಶರೊಬ್ಬರು ರದ್ದುಗೊಳಿಸಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಈ ಆದೇಶವನ್ನ ನೀಡಿದ್ದಾರೆ ಅಂತ ನ್ಯಾಯಾಲಯ ಹೇಳಿದೆ. ಆದ್ರೂ ಟ್ರಂಪ್ ಸರ್ಕಾರ ಈ ಸೋಲನ್ನ ಒಪ್ಪಿಕೊಳ್ಳದೆ ಈಗ ತರಬೇತಿ ಎಂಬ ಹೊಸ ನೆಪವನ್ನ ಹಿಡಿದು ಜಾಗತಿಕವಾಗಿ ಇಂಟರ್ವ್ಯೂಗಳನ್ನೇ ನಿಲ್ಲಿಸಿರುವುದು ಒಂದು ಮಾಸ್ಟರ್ ಪ್ಲಾನ್ ಅಂತೆ ಕಾಣ್ತಾ ಇದೆ. ಕೋರ್ಟ್ ಹೇಳಿದನ್ನ ಕೇಳದೆಯೇ ಹಿಂಬಾಗಿಲಿನಿಂದ ವೀಸಾಗಳನ್ನ ತಡೆಯುವ ಪ್ರಯತ್ನ ಇದಾಗಿದೆ ಅಂತ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ. ಮಾನವ ಹಕ್ಕುಗಳ ಸಂಘಟನೆಗಳ ತೀವ್ರ ಆಕ್ರೋಶ. ಜಾತಿ ಧರ್ಮದ ಆಧಾರದ ಮೇಲೆ ಪ್ರೊಫೈಲಿಂಗ್ ಆತಂಕ. ಇನ್ನು ವೀಕ್ಷಕರೇ, ವಿಶ್ವದಾದ್ಯಂತ ಇರುವಂತಹ ಮಾನವ ಹಕ್ಕುಗಳ ಗುಂಪುಗಳು ಟ್ರಂಪ್ ಅವರ ಈ ನಡೆಯನ್ನ ತೀವ್ರವಾಗಿ ಖಂಡಿಸಿವೆ. ಇದು ತರಬೇತಿಯಲ್ಲ, ಇದು ತಾರತಮ್ಯ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರು ಮತ್ತು ನಿರ್ದಿಷ್ಟ ದೇಶಗಳ ಜನರ ವಿರುದ್ಧ ರೇಷಿಯಲ್ ಪ್ರೊಫೈಲಿಂಗ್ ನಡೆಯುವ ಆತಂಕವಿದೆ. ಕಾನೂನುಬದ್ಧವಾಗಿ ವಲಸೆ ಬರಲು ಇಚ್ಛಿಸುವವರಿಗೆ ಕೂಡ ಹೊಸ ಮತ್ತು ದುಬಾರಿ ಶುಲ್ಕಗಳನ್ನ, ಉದಾಹರಣೆಗೆ 87 ಲಕ್ಷ ರೂಪಾಯಿ ವೀಸಾ ಫೀಸ್ ವಿಧಿಸುವ ಮೂಲಕ ಕಾನೂನುಬದ್ಧ ವಲಸೆಯನ್ನು ಕೂಡ ಅಸಾಧ್ಯಗೊಳಿಸಲಾಗ್ತಾ ಇದೆ ಎಂಬ ದೂರು ಕೂಡ ಕೇಳಿ ಬಂದಿದೆ. ಇದು ಅಮೆರಿಕದಲ್ಲಿ ಒಂದು ರೀತಿಯ ಅಭದ್ರತೆಯ ವಾತಾವರಣವನ್ನ ನಿರ್ಮಿಸಿದೆ ಅಂತ ಸಂಘಟನೆಗಳು ಕೂಡ ಎಚ್ಚರಿಸಿವೆ. ಭಾರತೀಯರ ಮೇಲಾಗುವ ಪರಿಣಾಮವೇನು? ವೀಸಾ ಸ್ಲಾಟ್ ಸಿಗದೆ ಪರದಾಡ್ತಿರುವ ಉದ್ಯೋಗಿಗಳು. ಈ ಜಾಗತಿಕ ಇಂಟರ್ವ್ಯೂ ಸ್ಥಗಿತದಿಂದ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕ್ತಾ ಇರುವುದು ಭಾರತೀಯರು. ಈಗಾಗಲೇ ವೀಸಾ ಸ್ಲಾಟ್ಗಳಿಗಾಗಿ ವರ್ಷಗಟ್ಟಲೆ ಕಾಯ್ತಾ ಇದ್ದವರಿಗೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೆಲಸದ ಮೇಲೆ ಅಮೆರಿಕಕ್ಕೆ ಹೋಗಬೇಕಿದ್ದ ಐಟಿ ಉದ್ಯೋಗಿಗಳು, ಅಮೆರಿಕದ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಪಡೆದಿರುವ ವಿದ್ಯಾರ್ಥಿಗಳು ಈಗ ಅನಿಶ್ಚಿತತೆಯಲ್ಲಿ ಇದ್ದಾರೆ. ವೀಸಾ ಸಂದರ್ಶನ ಯಾವಾಗ ಶುರುವಾಗುತ್ತೆ ಎಂಬ ಮಾಹಿತಿ ಇಲ್ಲದ ಕಾರಣ ವಿಮಾನ ಟಿಕೆಟ್ ಮತ್ತು ವಸತಿ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಟ್ರಂಪ್ ಅವರ ಈ ಒಂದು ನಿರ್ಧಾರವು ಸಾವಿರಾರು ಜನರ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬದುಕಿನ ಮೇಲೆ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಇಮಿಗ್ರೇಷನ್ ಸರ್ಜರಿ ಭಾರತೀಯರ ಅಮೆರಿಕದ ಕನಸಿಗೆ ದೊಡ್ಡ ಕೊಳ್ಳಿಯನ್ನ ಇಟ್ಟಿದೆ. ತರಬೇತಿಯ ನೆಪದಲ್ಲಿ ವೀಸಾ ಸಂದರ್ಶನಗಳನ್ನ ಜಾಗತಿಕವಾಗಿ ಸ್ಥಗಿತಗೊಳಿಸಿರುವುದು ಕೇವಲ ತಾಂತ್ರಿಕ ಬದಲಾವಣೆಯಲ್ಲ, ಬದಲಾಗಿ ವಲಸೆ ನಿಯಮಗಳನ್ನ ಅತ್ಯಂತ ಕಠಿಣಗೊಳಿಸುವ ವ್ಯವಸ್ಥಿತ ಮಾಸ್ಟರ್ ಪ್ಲಾನ್ ನಂತಿದೆ. ಇದರಿಂದಾಗಿ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಮತ್ತು ಐಟಿ ಉದ್ಯೋಗಿಗಳು ತಮ್ಮ ಭವಿಷ್ಯದ ಬಗ್ಗೆ ತೀವ್ರ ಆತಂಕದಲ್ಲಿ ಇದ್ದಾರೆ. ಕಠಿಣ ಸ್ಕ್ರೀನಿಂಗ್ ಮತ್ತು ವೈಯಕ್ತಿಕ ಸಿದ್ಧಾಂತಗಳ ಪರಿಶೀಲನೆಯು ಅರ್ಹರಿಗೂ ವೀಸಾ ನಿರಾಕರಿಸುವ ಭೀತಿಯನ್ನ ಮೂಡಿಸಿದೆ. ಅಮೆರಿಕದ ಈ ಅನಿಶ್ಚಿತತೆಯ ವಾತಾವರಣವು ಯಾವಾಗ ತಿಳಿಯಾಗಲಿದೆ ಎಂಬುದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಈ ಕಠಿಣ ವೀಸಾ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಸುರಕ್ಷತೆಯ ಅಥವಾ ತಾರತಮ್ಯವ? ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆಯ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.